ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಇದೇ ಬುಧವಾರ ಸಂಜೆ 4:05ಕ್ಕೆ ಅಧಿಕೃತವಾಗಿ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಭಾಳಷ್ಟು ಸಂಚಲನ ಇದ್ರೂ ಕೂಡ ಅವರ ಹುಟ್ಟೂರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಮಾತ್ರ ನಮ್ಮ ಮನೆಯ ಮಗ, ನಮ್ಮೂರಿನ ಮಗ ಎನ್ನುವಂತಹ ಪ್ರೀತಿ ವಿಶ್ವಾಸದ ಮಾತುಗಳನ್ನು ಗ್ರಾಮದ ಜನರು, ಅವರ ಕುಟುಂಬಸ್ಥರು, ಜೊತೆಗೆ ಅವರ ಆತ್ಮೀಯ ಸ್ನೇಹಿತರು ಹಾಗೆ ಬೆಂಬಲಿಗರು ತಮ್ಮ ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದಂಥವರಲ್ಲ. ಮೊದಲಿಂದಲೂ ಕೂಡ ವಿದ್ಯಾರ್ಥಿ ಜೀವನದ ಪ್ರಾರಂಭದ ದಿನಗಳಿಂದಲೂ ಕೂಡ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಧಿಕಾರ ಸಿಕ್ಕಿದ್ರು ಅಧಿಕಾರ ಸಿಗದೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರು ಪ್ರತಿ ಬಾರಿ ಕೂಡ ತಮ್ಮ ನಿಷ್ಠೆಯನ್ನು, ತಮ್ಮ ಪ್ರಾಮಾಣಿಕತೆಯನ್ನು ಪಕ್ಷದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಅವರ ಒಂದು ಪ್ರಾಮಾಣಿಕತೆ ಹಾಗೂ ನಿಷ್ಠೆಗೆ ಈ ಒಂದು ಗೌರವ ಸಿಕ್ಕಿದೆ ಎನ್ನುವಂತಹ ಮಾತನ್ನು ಅವರ ಗ್ರಾಮದ, ಅವರ ಆತ್ಮೀಯ ಸ್ನೇಹಿತರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ದೊಡ್ಡಾಲಹಳ್ಳಿ ಡಿ.ಕೆ. ಸಾಹೇಬ್ರು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ಹಳ್ಳಿಗೆ ಒಂದು ದೊಡ್ಡ ಹೆಸರು ಬರ್ತಾಯಿದೆ. ಇಡೀ ನಮ್ಮ ಅವರು ಕರ್ನಾಟಕ ದೇಶಕ್ಕೆ ಗೊತ್ತಿರೋದು. ಇಲ್ಲಿ ಹುಟ್ಟಿ ಬೆಳೆದು ಅವ್ರು CM ಆಯ್ತಾ ಇರೋದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ಎಲ್ಲ ಜೊತೇಲಿದ್ವಿ. ಸುಮಾರು ಅವ್ರಿಗೆ ಒಂದು 12-13 ವರ್ಷ ವಯಸ್ಸಿಂದು ನಮಗೆ ಚೆನ್ನಾಗಿ ಗೊತ್ತು. ಡಿ.ಕೆ. ಸಾಹೇಬರು ಮತ್ತು ಅವ್ರ ತಮ್ಮ ಡಿ.ಕೆ. ಸುರೇಶ್ ಅವರು ಇಲ್ಲೇ ನಮ್ಮ ಮಾವಿನ ತೋಟ ಪಕ್ಕ ಅವ್ರದ್ದು ತೋಟ ಕೋರೆ ಎಲ್ಲ ಐತೆ. ನಮ್ಮದು ಮಾವಿನ ತೋಟ ಕೋರೆ ಎಲ್ಲ ಐತೆ. ಅವಾಗಿಂದಲೂ ಈಜೋಡಿಗೆ ಬರೋರು. ನಮ್ಮ ಬಾವಿ ಅಲ್ಲೇ, ನಮ್ಮ ಬಾವಿ ಚೆನ್ನಾಗಿತ್ತಲ್ಲೆಲ್ಲ ಬಾವಿ ಎಲ್ಲ ತೋಟ. ಅವರು ಅಲ್ಲೇ ಪಕ್ಕನೇ ಅವ್ರದ್ದು ತೋಟ. ಅವಾಗಿಂದಲೂ ಗೊತ್ತು ಈಜೋಡಿಗೆ ಬರೋರು. ಇವಾಗಲೂ ಅಷ್ಟೇ ತುಂಬ ನಮ್ಮನ್ನ ಅವಾಗ ಹೆಂಗೆ ಚಿಕ್ಕದ್ರಿಂದ ನನ್ನ ತಮ್ಮ ಅಂತಲೇ, ಸೂರ್ಯ ಅವ್ರ ಥರನೇ ನಮ್ಮನ್ನು ತಮ್ಮ ಅಂತ, ಒಬ್ಬರು ಗಡ್ಡ ಶಿವಕುಮಾರ್ ಅಂತಿದ್ರು, ನಾನು ಚೌಡಿ ಕುಮಾರ್ ಅಂತ. ನಮ್ಮನ್ನ ಭಾರಿ ತಮ್ಮ ಅಂತಲೇ ಇವಾಗಲೂ ಕಾಣ್ತಾರೆ. ಇವಾಗೂ ತುಂಬ ಹೆಮ್ಮೆ ನಮಗೆ. ಅವಾಗ ಹೆಂಗೆ ನಮ್ಮನ್ನು ನೋಡ್ತಿದ್ರು, ಅವ್ರ ಲೀಡ್ರ್ಶಿಪ್ಪು ಅವರಿದು ಚಿಕ್ಕದ್ರಿಂದಲೇ ಬೆಳೆಸ್ಕೊಬಂದ್ರು. ಅವರು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಮಾಡ್ಕೊಂಡು ಬಂದವರು ಅವರು. ಇವಾಗ್ಲೂ ಚೆನ್ನಾಗಿ ಎಲ್ಲ ರೀತಿಲಿ ನಮಗೆ ಭಾರಿ ತುಂಬ ಖುಷಿ ಆಯ್ತಾ ಇದೆ. ಅವರು ಬಡವರು ಕಂಡ್ರೆ ಒಂದು ಸಾಮಾಜಿಕ ನ್ಯಾಯ, ಇನ್ನು ಮುಂದೆ ನೋಡಿ ಅವ್ರು ಯಾವ ರೀತಿ ಸಾಮಾಜಿಕ ನ್ಯಾಯ ಕೊಡ್ತಾರೆ ಅಂತ ತುಂಬ ಇಷ್ಟ. ಬಡವ್ರು ಕಂಡ್ರೆ ತುಂಬ ಇಷ್ಟ. ಚಿಕ್ಕದ್ರಿಂದಲೂ ಲೀಡ್ರ್ಶಿಪ್ ಮಾಡಬೇಕು. ಅವರು ಜನರಲ್ ಹಾಸ್ಟೆಲಲ್ಲಿ ಇರ್ತಾವಿಂದು ನಮಗೆ ಗೊತ್ತು. ಅವ್ರು NSY ಇದು ಮಾಡಿಕೊಂಡು ಬಂದ್ರಲ್ಲ, ಇಲ್ಲಿ ಊರ ಕಡೆ ಬಂದ್ರಲ್ಲ, ಲೀಡ್ರ್ಶಿಪ್ ತಗೊಂಡು ಅವ್ರ ಅಧ್ಯಕ್ಷರಾಗಿ NSY ಇಂದಲಿಂದ ಆ ಚಿಕ್ಕ ವಯಸ್ಸಿಂದಲೂ ಗೊತ್ತು. ಅವರು ಎಲ್ಲ ತುಂಬ ಎಲ್ಲ ಹುಡುಗರಿಗೆ ಅವ್ರಿಗೆ ಊಟ ಕೊಡಿಸೋದು. ಒಬ್ಬರೇ ಊಟ ಮಾಡ್ಬಿಟ್ಟು ಒಬ್ಬರೇ ಹೊಟ್ಟೋಗೋ ಅಂತ ಏನಿರಲಿಲ್ಲ. ಅವ್ರಿಗೆಲ್ಲ ಒಂದು ತಗೊಂಬಂದು ಊಟ ಕೊಡಿಸೋದು. ಅವ್ರಿಗೆ ಏನಾರು ಒಂದು ಕಾಲೇಜ್ಗೆ ಏನಾರು ಬೇಕಾದ್ರೆ ಹೆಲ್ಪ್ ಮಾಡೋದು. ಜೊತೆಲಿ ನಿಂತ್ಕೊಂಡ್ರು ಸುಮಾರು ನಮ್ಮಂಥವ್ರು ಹುಡುಗರುಗಳು. ಆವಾಗಿಂದ ಯೂತ್ ಕಂಡ್ರೆ ಭಾರಿ ಇಷ್ಟ. ಎಲ್ಲ ದೊಡ್ಡವ್ರ ಕಂಡ್ರೆ ಇಷ್ಟ, ಗೌರವ. ಅವ್ರಿಗೆ ಎಲ್ಲ ಸಮುದಾಯದವ್ರು ಕಂಡ್ರೂ ಇಷ್ಟ, ಗೌರವ. ಎಲ್ಲ ಸಾಮಾಜಿಕ ನ್ಯಾಯ ಅವರು ಗ್ಯಾರಂಟಿ ಅವ್ರು ಕೊಟ್ಟೇ ಕೊಡ್ತಾರೆ. ತುಂಬ ನಮಗೆ ಗೊತ್ತದೆ. ಚಿಕ್ಕದ್ರಿಂದಲೂ ಬಂದವರು ಅವರು ಒಂದು ಲೀಡ್ರ್ಶಿಪ್ ಮಾಡಿಕೊಂಡು ನ್ಯಾಯಸ್ಥಾನದಲ್ಲಿ ಮಾತು ಉಳಿಸ್ಕೊಬಂದವರು. ಅವ್ರು ಮಾತು ಕೊಟ್ಬಿಟ್ರೆ ಮುಗಿದೋಯ್ತು. ಆ ಥರ ಭಾರಿ ಮಾತಿನ ಮೇಲೆ ಗೌರವ ಇಟ್ಕೊಂಡು ಬಂದವರು ಅವರು. ಒಂದು ಬಡವ್ರು ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಒಂದು ಸಾರಿ ಇಲ್ಲಿ ಅವರು ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಓದ್ತಾಯಿದ್ರು. ನಮ್ಮ ಕೃಷ್ಣಯ್ಯನ ದೊಡ್ಡಿ, ನಮ್ಮ ಸ್ಕೂಲು, ನಮ್ಮ ಊರು ಇಲ್ಲಿ ನಮಗೆ ಕೃಷ್ಣಯ್ಯನ ದೊಡ್ಡಿಲಿ ಅವಾಗ ಹೈಸ್ಕೂಲ್ ಇದ್ದದ್ದು. ಒಂದು ಸಾರಿ ನಾವು ಕನಕಪುರ ಒಂದು ಡಿಸ್ಟಿಕ್ ಲೆವೆಲ್ದು ಒಂದು ಇದು ನಡೀತಾ ಇತ್ತು, ಸ್ಪರ್ಧೆ ನಡೀತಾ ಇತ್ತು. ಅವರು ಬಂದು ನಮ್ಮ ಊರು ಪರವಾಗಿ, ನಮ್ಮ ದೊಡ್ಡಾಲಹಳ್ಳಿ ಪರವಾಗಿ ರನ್ನಿಂಗ್ ರೇಸಲ್ಲಿ ನಮ್ಮ ಸ್ಕೂಲ್ ಪರವಾಗಿ ಬಂದು ರನ್ನಿಂಗ್ ರೇಸಲ್ಲಿ ಗೆದ್ದು ನಮ್ಮ ಸ್ಕೂಲ್ಗೆ ಅರ್ಪಿಸ್ಬಿಟ್ಟು ಹೋದ್ರು. ಅದನ್ನ ನಮ್ಮ ದೊಡ್ಡಾಲಹಳ್ಳಿ ಊರಿಗೆ ಸ್ಪೋರ್ಟ್ಸಲ್ಲೆಲ್ಲ ಭಾರಿ ಆಸಕ್ತಿ ಇತ್ತು. ಭಾರಿ ಚೆನ್ನಾಗೆ ಅವರು ಆಸಕ್ತಿ ಇತ್ತು. ಸ್ಪೋರ್ಟ್ಸಲ್ಲೆಲ್ಲ ಭಾಗವಹಿಸೋರು, ಚೆನ್ನಾಗಿದ್ದರು. ಈಜು ಹೊಡಿದು, ಸ್ಪೋರ್ಟ್ಸ್ದು
ಈ ಜನ ಹುಡುಗರು ಎಲ್ಲ ಸೇರೋದು ಕಟ್ಟೋದು ಯೂತ್ ಎಲ್ಲ ಇಲ್ಲಿ ಬಂದ್ಬಿಟ್ರು ಸಾಕು ಅವರು. ನಾವೆಲ್ಲ ಅವ್ರು ಇಲ್ಲಿ ಬಂದ್ಬಿಟ್ರೆ ಆ ತೊಟ್ಟಿ ಹತ್ರ ಬಂದು ಅವರು ಒಂದು ಚೇರ್ ಇತ್ತು ಅವ್ರದ್ದು ಒಂದು ಇಲ್ಲಿ ದೊಡ್ಡಹಳ್ಳಿಲಿ, ಆ ಚೇರ್ ಮೇಲೆ ಕೂತ್ಕೊಂಡ್ರೆ ಎಲ್ಲ ಸುತ್ತ ನಾವು ಕೂತ್ಕೊಳ್ವ, ಯೂತ್ ಹುಡುಗರೆಲ್ಲ ಆಗ ನಾವು ಹುಡುಗರು ಸುತ್ತ ಕೂತ್ಕೊಳ್ವ, ಒಂದು 50 ಹುಡುಗರುಗಳು ಸುತ್ತ ಕೂತ್ಕೊಳ್ವ. ಆ ಥರ ಇತ್ತು, ಚೆನ್ನಾಗಿತ್ತು. ಅವಾಗಿನ ಚಿಕ್ಕದ್ರಿಂದ ಚೆನ್ನಾಗಿತ್ತು. ನಮ್ಮೂರಿನ ಮಗನಾಗಿ ದೊಡ್ಡಹಳ್ಳಿ ಕೆಂಪೇಗೌಡರ ಮಗನಾಗಿ ಡಿ ಕೆ ಶಿವಕುಮಾರ್ ಅವರು ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿ ಇವತ್ತು ಇಡೀ ಕರ್ನಾಟಕಕ್ಕೆ ನಮ್ಮ ಎಷ್ಟೋ ದಿನಗಳ ಬಯಕೆ ಇವತ್ತು ಈಡೇರಿದೆ. ನಮಗೆ ಸಿ ಎಮ್ ಆಯ್ತವ್ರೆ ಅಂತಂದರೆ ನಮ್ಮ ಊರಿನ ಮಗ ಈ ಕರ್ನಾಟಕದ ದೊರೆಯಾಗಿ ಪಟ್ಟಾಭಿಷೇಕ ಅನುಭವಿಸ್ತಾ ಇದ್ದಾರೆ ಅಂತಂದರೆ ನಮಗೆ ಎಲ್ಲಿಲ್ಲದ ಹೆಮ್ಮೆ. ಹಾಗೂ ನಮಗೆ ಈಗ 15ನೇ ತಾರೀಕು ಹುಡ್ತಬ್ಬ ಆಯ್ತು, ಹುಡ್ತಬ್ಬನೂ ಸಹಿತ ಮಾಡಲಿಲ್ಲ ನಾವು. ಯಾಕೆ ಅಂತಂದರೆ ಮುಖ್ಯಮಂತ್ರಿ ಆಗದೇ ಹುಡ್ತಬ್ಬ ಮಾಡೋದು ಬೇಡ ಅಂತ ಸತಾಸಿದ್ಧವಾಗಿ ನಿಲ್ಲಿಸಿ ಈ ಹುಡ್ತಬ್ಬದ ಜೊತೆ ಪಟ್ಟಾಭಿಷೇಕವನ್ನು ಮಾಡೋಣ ಅಂಥೇಳಿ ತೀರ್ಮಾನ ತಗೊಂಡು, ಹಾಗೇನೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕೆ ಅಂತಂದರೆ ಇಂಥ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಿಗೆ, ಯೂತ್ ಕಾಂಗ್ರೆಸ್ಸಿಂದ ಬಂದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಸಿ ಎಮ್ ಕೊಟ್ಟು ಇವತ್ತು ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕೊಡ್ತಾ ಇರೋ ದೇಶದಿಂದ ನಾನು ಸಿ ಎಮ್ ಹೈಕಮಾಂಡ್ಗೂ ಸಹ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ. ಅದೇ ರೀತಿ ಕೊಟ್ಟ ಮಾತನ್ನು ಉಳಿಸಿಕೊಂಡಂಥ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮೂರಿನ ಜನ ಇವತ್ತು ಹಬ್ಬ ಮಾಡ್ತಿದ್ರೋ ಬಿಡ್ತಿರೋ ಗೊತ್ತಿಲ್ಲ, ಈ ಪಟ್ಟಾಭಿಷೇಕದ ದಿನ ದೊಡ್ಡ ಹಬ್ಬನ ಆಚರಣೆ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ ಇಡೀ ನಮ್ಮ ದೊಡ್ಡಹಳ್ಳಿ ಗ್ರಾಮಸ್ಥರು. ಈ ದೊಡ್ಡಹಳ್ಳಿ ಗ್ರಾಮದಿಂದ ಬೆಳೆದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಪಟ್ಟನ ಸ್ವೀಕಾರ ಮಾಡ್ತಾ ಇರೋದು ನಮಗೆ ಹೆಮ್ಮೆ ತರ್ತಾ ಇದೆ. ಆ ಭಗವಂತ ಇನ್ನೂ ಆ ಮನುಷ್ಯನಿಗೆ ಒಳ್ಳೆ ಆಯುಷು, ಆರೋಗ್ಯ, ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಆಮೇಲೆ ಸಿ ಎಮ್ ಆದಮೇಲೆ ಇಲ್ಲಿ ಕನಕಪುರ ಕ್ಷೇತ್ರನೇ ಇರ್ಬೋದು, ಇಡೀ ಕರ್ನಾಟಕನೇ ಇರ್ಬೋದು, ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ನಮಗೆ ಭರವಸೆ ಇದೆ. ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಪರಮೋಚ್ಚ ಭಕ್ತರು. ಅವರ ಕುಟುಂಬ, ಅವರ ಪೂರ್ವಾಶ್ರಮ, ತಂದೆ ತಾಯಿಗಳು, ಅಜ್ಜ ಅಜ್ಜಿ ಎಲ್ಲರೂ ಸುಧಾ ಶ್ರೀಮಠದ ಜೊತೆ ಅನ್ಯೂನ್ಯವಾದಂಥ ಸಂಬಂಧವನ್ನು ಮತ್ತು ಮಠದ ಆಶೀರ್ವಾದ ಪಡ್ಕೊಂಡಂಥ ಒಂದು ವಿಶೇಷವಾದಂಥ ಕುಟುಂಬ. ಈ ನೆಲಗಟ್ಟಿನಲ್ಲಿ ಅದನ್ನೇ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥವರು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು. ಬಹುಶಃ ಎರಡು ಕಣ್ಣುಗಳು ಅಂತ ಹೇಳ್ಬೋದು, ಈ ಕ್ಷೇತ್ರದ 2 ಕಣ್ಣುಗಳು. ಇವರಿಬ್ಬರು ಸುಧಾ ಶ್ರೀಮಠದ ಜೊತೆಲೆ ಅತ್ಯುತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡು ಶ್ರೀಮಠದ ಎಲ್ಲ ಕಷ್ಟ ಸುಖಗಳಲ್ಲೂ ಸುಧಾ ಭಾಗಿಯಾಗ್ತಕ್ಕಂಥದ್ದು, ಶ್ರೀಮಠದ ಎಲ್ಲ ಸೇವಾ ಪರಂಪರೆಯಲ್ಲಿ ತಮ್ಮನ್ನು ತೊಡಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಗುಣವನ್ನು ಹೊಂದಿರತಕ್ಕಂಥವ್ರು. ಅದರೊಂದಿಗೆ ಎಲ್ಲರಿಗೂ ಸುಧಾ ಜನತೆಗೆ ಗೊತ್ತಿದೆ, ನಾಡಿನ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು, ವಿಶಿಷ್ಟವಾದಂಥ ಸೇವೆ ಮಾಡಿದಂಥ ಒಬ್ಬ ಅಪರೂಪದ ವ್ಯಕ್ತಿ. ಸಂಘಟನೆ ಚತುರ, ಕಾರ್ಯತತ್ಪರತೆ, ಸ್ವಾಮಿ ನಿಷ್ಠೆ, ಇದನ್ನೆಲ್ಲ ಒಳಗೊಂಡಂಥ ಒಬ್ಬ ಮಹಾನ್ ಶಕ್ತಿ ಅದು. ಆ ನೆಲೆಗಟ್ಟಿನಲ್ಲಿ ಇವತ್ತು ಪಕ್ಷ ಅದನ್ನೆಲ್ಲ ಗಮನಿಸ್ಕೊಂಡು, ಹೈಕಮಾಂಡ್ ವರಿಷ್ಠರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಅವಕಾಶ ಮಾಡಿಕೊಡ್ತಿರ್ತಕ್ಕಂಥದ್ದು ನಮಗಂತೂ ತುಂಬ ತುಂಬ ಸಂತೋಷ ಆಗಿದೆ. ನಮ್ಮ ಜೊತೆಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ನಾಡಿನ ಎಲ್ಲ ಜನತೆಗೂ ಸುಧಾ ತುಂಬ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಇದನ್ನು ನಾವೆಲ್ಲೂ ಸುಧಾ ಸ್ವಾಗತ ಮಾಡೋಣ, ಅವರಿಗೆ ಅರಸಿ ಆಶೀರ್ವಾದ ಮಾಡೋಣ. ಖಂಡಿತ ಅವರನ್ನು ಅಭಿವೃದ್ಧಿ ಅಧಿಕಾರ ಅಂತ ನಾವು ಕರಿಬೋದು. ಯಾಕೆಂತಂದರೆ ಪ್ರಸ್ತುತವಾಗಿ ಸೂಕ್ಷ್ಮವಾಗಿ ಅನೇಕ ಖಾತೆಗಳ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಬುದ್ಧಿವಂತ ಜೀವಿ. ಕೊಟ್ಟ ಕುದುರೆಯನ್ನು ಏರದೆ ಮತ್ತೊಂದು ಕುದುರೆಯನ್ನು ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ಖಾತೆಯನ್ನು ಕುಟಿಸೋದು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ಅವರದಾಗಿದೆ. ಭಾಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಚಕ್ಕತೆ ಅವ್ರಿಗಿದೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಕಲಬುರಗಿ ತಾಲೂಕಿನ ಅಭಿವೃದ್ಧಿಗಳನ್ನು ಗಮನಿಸಿದಾಗ, ರಾಮನಗರ ಜಿಲ್ಲೆ ಅಭಿವೃದ್ಧಿಗಳನ್ನು ಗಮನಿಸಿದಾಗ ಬಹುಶಃ ಗೊತ್ತಾಗ್ತದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಕೇವಲ ರಾಮನಗರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಅಖಂಡ ಕರ್ನಾಟಕ ಬೆಳಿಬೇಕು, ಸಮೃದ್ಧವಾಗಿರಬೇಕು, ನಾಡಿನ ಜನತೆ ಸುಖಕರವಾಗಿರಬೇಕು ಅಂತೇಳಿ ಹಲವಾರು ಯೋಜನೆಗಳು ಅವ್ರು ತೆಗೆದುಕೊಳ್ತಾರೆ. ನೀರಾವರಿ ಯೋಜನೆ ಇರ್ಬೋದು, ಕೈಗಾರಿಕಾ ಸ್ಥಾಪನೆ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಹೀಗೆ ಅನೇಕ ಬಡವರ ಬಗ್ಗರನ್ನ ಅಪ್ಕೊಳ್ತಕ್ಕಂಥ ಧರ್ಮ ಎಲ್ಲಿದೆ ಅಂತಂದರೆ ಬಿದ್ದವರ ಮೇಲೆ ಕೆತ್ತೋದು ಧರ್ಮ ಅಂತ ಒಂದು ವಿಶೇಷ ಗುಣ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಎಲ್ಲರನ್ನೂ ಒಪ್ಕೊಳ್ತಕ್ಕಂಥ ಒಂದು ಪ್ರೀತಿಯ ಹೃದಯ, ಶ್ರೀಮಂತಿಕೆ ಅವರು ಇರೋದ್ರಿಂದ ಅವರು ಈ ನಾಡಿಗೆ ತುಂಬ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಸೇವೆಯನ್ನು ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ. ಖಂಡಿತ ಅವರು ಮಾಡೇ ಮಾಡ್ತಾರೆ. ಅವರಿಗೆ ಭಗವಂತ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಡಲಿ ಅಂತೇಳಿ ಆರಿಸೋಣ. ಇನ್ನು ಇದೇ ವಿಚಾರವಾಗಿ ಭಾಳಷ್ಟು ದಿನಗಳಿಂದಲೂ ಕೂಡ ಏನು ಚರ್ಚೆಗಳು ನಡೀತಾ ಇತ್ತು. ಅಂದರೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಸಿಗ್ತದೋ ಇಲ್ವೋ ಎನ್ನುವಂತಹ ಒಂದಿಷ್ಟು ಅನುಮಾನಗಳ ನಡುವೆ
ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ 2ನೇ ಅವಧಿಗೆ ಅಂದರೆ ಸಿದ್ದರಾಮಯ್ಯನವರ ನಂತರದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆ ಆಗಿದ್ದಾರೆ. ಅಂದರೆ ಅವರೇ ಅಧಿಕಾರವನ್ನು ಮಾಡಬೇಕು ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ರೀತಿ ರಾಜಕೀಯವಾಗಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ರೆ ಅವರ ಹುಟ್ಟೂರು ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಮಾತ್ರ ಒಂದು ರೀತಿ ಪ್ರೀತಿ ವಿಶ್ವಾಸದ ಮಾತುಗಳನ್ನು ಜನ ಆಡ್ತಾ ಇದ್ದಾರೆ. ಅಂದರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅವರೊಬ್ಬ ದೊಡ್ಡ ರಾಜಕಾರಣಿ ಆಗಿರ್ಬೋದು, DCM ಆಗಿರ್ಬೋದು, ಮುಂದೆ ಮುಖ್ಯಮಂತ್ರಿಗಳು ಕೂಡ ಆಗ್ಬೋದು. ಆದರೆ ನಮ್ಮೂರಿಗೆ ಅವರು ನಮ್ಮೂರಿನ ಮನೆ ಮಗ ಎನ್ನುವಂತಹ ಮಾತನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಹೃದಯದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ಕಳೆದ 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ನಡೆಸಿದೆ. ಸಿದ್ದರಾಮಯ್ಯನವರು ಬಹಳ ಅಚ್ಚುಕಟ್ಟಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಮುಂದಿನ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನು ನಡೆಸಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಶುಭ ಆಗಲಿ, ಜೊತೆಗೆ ಆಡಳಿತವೂ ಕೂಡ ರಾಜ್ಯದ ಜನ ಮೆಚ್ಚುವಂತಹ ಆಡಳಿತವನ್ನು ಶಿವಕುಮಾರ್ ಅವರು ಕೊಡಲಿ ಅಂತೇಳಿ ದೊಡ್ಡಾಲಹಳ್ಳಿ ಗ್ರಾಮದ ಅವರ ಸ್ನೇಹಿತರು, ಆತ್ಮೀಯರು, ಜೊತೆಗೆ ಅವರ ಅಭಿಮಾನಿಗಳು, ಗ್ರಾಮಸ್ಥರು ಮಾತನಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.